ಹಾಯ್ ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಫಿಡೆ ವಿಮೆನ್ ಚೆಸ್ ವರ್ಲ್ಡ್ ಕಪ್ ಚಾಂಪಿಯನ್ ದಿವ್ಯಾ ದೇಶ್ಮುಖ್. ಭಾರತ ಏನು, ಇಡೀ ವಿಶ್ವವೇ ಈ ಚೆಸ್ ಹುಡುಗಿಯ ಕಡೆಗೆ ಕಣ್ಣರಳಿಸಿ ನೋಡ್ತಾ ಇದೆ. ಆಕೆ ಮಾಡಿರುವ ಸಾಧನೆನೇ ಅಂತದ್ದು. ಶಾಲಾ ದಿನಗಳಿಂದಲೇ ಚೆಸ್ ಹುಡುಗಿ ಅಂತ ಎಲ್ಲರಿಂದಲೂ ಕೂಡ ಕರೆಯಲ್ಪಡ್ತಾ ಇದ್ದ ಈಕೆ ಇದೀಗ ತನ್ನ ಬಾಲ್ಯದ ರೋಲ್ ಮಾಡೆಲ್ ಅನ್ನ ಸೋಲಿಸಿ ವಿಶ್ವ ವಿಜಯಿಯಾಗಿದ್ದಾಳೆ. ಈ ದಿವ್ಯಾ ದೇಶ್ಮುಖ್ ಯಾರು? ನಾಗ್ಪುರದ 19ರ ಹರೆಯದ ಯುವತಿ. ಆಕೆ ನಡೆದು ಬಂದಂತಹ ಹಾದಿ ಎಂಥದ್ದು? ಆ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಕ್ರೀಡೆಯಲ್ಲಿ ಬೆಳೆಯುವಂತಹ ಪ್ರತಿಯೊಬ್ಬರಿಗೂ ಒಬ್ಬರು ರೋಲ್ ಮಾಡೆಲ್ ಅಂತ ಇರ್ತಾರೆ. ಆ ರೋಲ್ ಮಾಡೆಲ್ ಅನ್ನೇ ವಿಶ್ವಮಟ್ಟದಲ್ಲಿ ಸೋಲಿಸಿ ಪ್ರಶಸ್ತಿಗೆ ಮುತ್ತಿಕ್ಕೋದು ಅಂತಂದ್ರೆ ಬಹುದೊಡ್ಡ ಸಾಧನೆ. ಅಂಥದ್ದೊಂದು ಸಾಧನೆ ಮಾಡಿದಂತಹ ಸಾಧಕಿಯ ಕಥೆ ಇದು. ಫಿಡೆ ಮಹಿಳಾ ವಿಶ್ವ ಚೆಸ್ ಕಪ್ನಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಂತಹ ದಿವ್ಯಾ ದೇಶ್ಮುಖ್ ಅಂತಹದ್ದೇ ಸಾಧನೆ ಮಾಡಿ ಭಾರತದ ಹಿರಿಮೆ ಹೆಚ್ಚಿಸಿದ್ದಾರೆ. ತಮ್ಮ ರೋಲ್ ಮಾಡೆಲ್ ಅನ್ನ ಸೋಲಿಸಿದ ಕೀರ್ತಿಗೆ ದಿವ್ಯಾ ಭಾಜನರಾಗಿದ್ದಾರೆ. ದಿವ್ಯಾ ಸೋಲಿಸಿದ್ದು ಅಂತಿಂತವರನ್ನಲ್ಲ, ಭಾರತದ ಬಹುದೊಡ್ಡ ಚೆಸ್ ಸಾಧಕಿ ಕೊನೇರು ಹಂಪಿ ಅವರನ್ನ. ಕೊನೇರು ಹಂಪಿ ಭಾರತದ ಅದೆಷ್ಟೋ ಚೆಸ್ ಆಡುವಂತಹ ಹೆಣ್ಣು ಮಕ್ಕಳಿಗೆ ರೋಲ್ ಮಾಡೆಲ್. ಬಾಲ್ಯದಿಂದಲೇ 10 ಹಲವು ವಿಶ್ವಮಟ್ಟದ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ರು ಕೂಡ ಫಿಡೆ ಚೆಸ್ ವಿಶ್ವಕಪ್ ಹಂಪಿಗೆ ಈವರೆಗೂ ಕೂಡ ಒಲ್ತಿರಲಿಲ್ಲ. ಈ ಹಿಂದೆ ಯಾವ ಮಹಿಳೆಯೂ ಸೆಮಿಫೈನಲ್ ವರೆಗೆ ತಲುಪಿದ ಉದಾಹರಣೆ ಇಲ್ಲ ಭಾರತದಿಂದ. ಅಂಥದ್ರಲ್ಲಿ ಈ ಬಾರಿ ಕೊನೇರಿ ಹಂಪಿ ಅವರು ಚೀನಾದ ಲೀ ಟಿಂಗ್ಜಿ ಅವರನ್ನ ಸೋಲಿಸಿ ಫೈನಲ್ ಪ್ರವೇಶಿಸುತ್ತಾರೆ. ಮತ್ತೊಂದು ಕಡೆ ದಿವ್ಯಾ ಅವರು ಚೀನಾದವರೇ ಆದಂತಹ ಟ್ಯಾನ್ ಜೋಂಗಿ ಅವರ ವಿರುದ್ಧ ಗೆದ್ದು ಫೈನಲ್ಗೇರಿದ್ರು. ಅಂದ್ರೆ ಫೈನಲ್ನಲ್ಲಿ ಹಣಾಹಣಿ ಇದ್ದದ್ದು ಇಬ್ಬರು ಭಾರತೀಯರ ನಡುವೆ. ಯಾರಿಗೆದ್ರು ಭಾರತೀಯರೇ ಅಂತ ಭಾರತವೇ ಸಂಭ್ರಮ ಪಟ್ಟಿತ್ತು. ಆದರೂ ಅನುಭವಿ ಕೊನೇರು ಹಂಪಿಯವರೇ ಪ್ರಶಸ್ತಿ ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಆಕೆಗೂ ಇದು ಪ್ರಥಮ ವಿಶ್ವಕಪ್ ಫೈನಲ್ ಬೇರೆ. ಆದರೆ ಎಲ್ಲರ ನಿರೀಕ್ಷೆಗಳನ್ನು ಮೀರಿ ಗೆದ್ದದ್ದು ಮಾತ್ರ 19 ವರ್ಷದ ಯುವತಿ ದಿವ್ಯಾ ದೇಶ್ಮುಖ್. ಯಾರಿ ದಿವ್ಯಾ ದೇಶ್ಮುಖ್? ಕಳೆದೆರಡು ದಶಕಗಳಿಂದ ಭಾರತದ ಚೆಸ್ ವಲಯದಲ್ಲಿ ಚಿರಪರಿಚಿತ ಹೆಸರು ಅಂತಂದ್ರೆ ಕೊನೇರು ಹಂಪಿ. ಭಾರತದಲ್ಲಿ ಚೆಸ್ ಆಡುವಂತಹ ಯಾವುದೇ ಹೆಣ್ಣು ಮಗಳು ಭಾರತದ ಮೊದಲ ಮಹಿಳಾ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಕೊನೇರು ಹಂಪಿಯನ್ನೇ ಆದರ್ಶವಾಗಿಟ್ಕೊಂಡು ಚೆಸ್ ಬೋರ್ಡ್ ಮುಂದೆ ಕೂರ್ತಾರೆ. ದಿವ್ಯಾ ದೇಶ್ಮುಖ್ ಕೂಡ ಇದಕ್ಕೆ ಹೊರತಲ್ಲ. ಫೈನಲ್ ಪಂದ್ಯದಲ್ಲಿ ತನ್ನ ರೋಲ್ ಮಾಡೆಲ್ನ ಕೊನೇರು ಹಂಪಿಯವರನ್ನ ಸೋಲಿಸಿ ದಿವ್ಯಾ ಪ್ರಶಸ್ತಿ ಗೆದ್ದಿದ್ದಾರೆ. ರೋಲ್ ಮಾಡೆಲ್ನಿಂದಲೂ ಈವರೆಗೆ ಮಾಡೋದಕ್ಕೆ ಅಸಾಧ್ಯವಾದಂತಹ ಸಾಧನೆಯ ಶಿಖರವೇರಿ ನಿಂತಿದ್ದಾರೆ. ಮಹಿಳಾ ವಿಶ್ವಕಪ್ ಗೆದ್ದಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೂ ದಿವ್ಯಾ ಪಾತ್ರರಾಗಿದ್ದಾರೆ. ಈ ವಿಶ್ವಕಪ್ ಪ್ರಶಸ್ತಿಯ ಬೆನ್ನಲ್ಲೇ ಭಾರತದ 4ನೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಎನಿಸಿಕೊಂಡಿದ್ದಾರೆ ದಿವ್ಯಾ ದೇಶ್ಮುಖ್. ನಾಗ್ಪುರದ ಶಾಲಾ ಬಾಲಕಿಯಾಗಿದ್ದಂತಹ ದಿವ್ಯಾ ಶೈಕ್ಷಣಿಕವಾಗಿಯೂ ಬಹಳ ಉತ್ತಮ ಸಾಧನೆ ಮಾಡ್ತಲೇ ಚೆಸ್ನಲ್ಲೂ ಈಗ ವಿಶ್ವ ವಿಜಯಿಯಾಗಿದ್ದು ಬಹಳ ದೊಡ್ಡ ಯಶೋಗಾಥೆ. ದಿವ್ಯಾ ದೇಶ್ಮುಖ್ ಮಹಾರಾಷ್ಟ್ರದ ನಾಗ್ಪುರದಲ್ಲಿ 2005ರ ಡಿಸೆಂಬರ್ 9ರಂದು ಜನಿಸ್ತಾರೆ. ಅವರ ತಂದೆ ಜಿತೇಂದ್ರ, ತಾಯಿ ನಮ್ರತಾ ದೇಶ್ಮುಖ್ ಇಬ್ಬರು ವೃತ್ತಿಯಲ್ಲಿ ವೈದ್ಯರು. ದಿವ್ಯಾ ನಾಗ್ಪುರದ ಭವನ್ಸ್ ಭಗವಾನ್ ದಾಸ್ ಪುರೋಹಿತ್ ವಿದ್ಯಾಮಂದಿರದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಪಡಿತಾರೆ. ಮನೆಯಲ್ಲಿ ಕಲಿಕೆಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ರು. ಓದಿನ ಜೊತೆಗೆ ಚೆಸ್ ಮೇಲೂ ಕೂಡ ಅವರಿಗೆ ಬಹಳ ಆಸಕ್ತಿ ಇತ್ತು. ಹೀಗಾಗಿ 10ನೇ ವಯಸ್ಸಿನಲ್ಲೇ ರಾಷ್ಟ್ರಮಟ್ಟದ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾರೆ. ವಿದೇಶಗಳಲ್ಲೂ ಭಾರತವನ್ನ ಪ್ರತಿನಿಧಿಸಿದ್ರು. ಇವರ ಚೆಸ್ ಪ್ರೇಮ ಆರಂಭ ಆಗಿದ್ದು ಯಾವಾಗ ಗೊತ್ತಾ? ತಮ್ಮ 5ನೇ ವಯಸ್ಸಿನಲ್ಲೇ ದಿವ್ಯಾ ಚೆಸ್ ಆಡೋದಕ್ಕೆ ಆರಂಭಿಸ್ತಾರೆ. 7ನೇ ವಯಸ್ಸಿಗೆ ಅಂಡರ್ 7 ರಾಷ್ಟ್ರೀಯ ಚಾಂಪಿಯನ್ ಆಗಿದ್ದಂತಹ ದಿವ್ಯಾ ಆ ಬಳಿಕ ಹಿಂತಿರುಗಿ ನೋಡಿದ್ದೇ ಇಲ್ಲ. 2014ರಲ್ಲಿ ವಿಶ್ವ ಯೂತ್ ಕಿರೀಟ, 2017ರಲ್ಲಿ ಬ್ರೆಜಿಲ್ನಲ್ಲಿ ನಡೆದಂತಹ ಅಂಡರ್ 12 ಚಾಂಪಿಯನ್ ಆಗ್ತಾರೆ. 2021ರಲ್ಲಿ ತಮ್ಮ 15ನೇ ವಯಸ್ಸಿಗೆ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ WGM, 2023ರಲ್ಲಿ ಇಂಟರ್ನ್ಯಾಷನಲ್ ಮಾಸ್ಟರ್ ಅನ್ಸ್ಕೊಳ್ತಾರೆ. ಅಲ್ಲದೆ 3 ಬಾರಿ ಒಲಿಂಪಿಯಾಡ್ ಚಿನ್ನ, ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ, ಜೂನಿಯರ್ ವಿಶ್ವ ಚಾಂಪಿಯನ್ ಪಟ್ಟ, ವಿಶ್ವ ಯೂತ್ ಚಾಂಪಿಯನ್ಶಿಪ್ ಕಿರೀಟ ಕೂಡ ಗೆದ್ದಿರುವಂತಹವರು ಈಗ ದೇಶದ ಮೊದಲ ವಿಶ್ವಕಪ್ ವಿಜೇತೆ ಅನ್ಸ್ಕೊಂಡಿದ್ದಾರೆ. 2025 ದಿವ್ಯಾ ಅವರ ಜೀವನದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ವರ್ಷ. ಇದೀಗ ಮುಗಿದಿರುವಂತಹ ಫಿಡೆ ಮಹಿಳಾ ವಿಶ್ವಕಪ್ನಲ್ಲಿ ಝೂಜಿನರ್, ಹರಿಕಾ ದ್ರೋಣವಳ್ಳಿ, ಟ್ಯಾನ್ ಜೋಗಿಯಂತಹ ಘಟಾನುಘಟಿ ಆಟಗಾರ್ತಿಯರನ್ನ ಸೋಲಿಸಿ ಫೈನಲ್ ಪ್ರವೇಶಿಸಿದ್ರು. ಅಂತಿಮವಾಗಿ ತಮ್ಮ ಬಾಲ್ಯದ ಆದರ್ಶ ಕೊನೇರು ಹಂಪಿಯನ್ನ ಸೋಲಿಸಿ ಪ್ರಶಸ್ತಿಯನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಅಲ್ಲಿಗೆ ಭಾರತದ ಚೆಸ್ ರಂಗದಲ್ಲಿ ಮತ್ತೊಬ್ಬ ವಿಶ್ವ ಚಾಂಪಿಯನ್ ಉದಯಿಸಿದಂತಾಗಿದೆ. ನಮಸ್ಕಾರ.